ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 36 ಪ್ರಭಾವ ಪದ್ಧತಿ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ತಿಷ್ಟಂತು ಶ್ರುತಯಸ್ತತೋಪಿ ಮಹಿತಂ ಜಾಗರ್ತಿ ತತ್ಪಾದುಕೆ ತತ್ತಾದೃಕ್ ಪ್ರತನಾಯತಾವಕ ಗುಣಗ್ರಾಮಾಯ ರಾಮಾಯಣಂ ಯಸ್ಯಾಸೀದರವಿಂದ ಸಂಭವ ವಧೂ ಮಂಜೀರ ಶಿಂಜಾರವಾ ಸ್ಪರ್ಧಾ ದುರ್ಧರ ಪಾದಬದ್ಧ ಪಣಿತಿ ವಲ್ಮೀಕ ಜನ್ಮಾ ಕವಿ. ಪಾದುಕಾದೇವಿಯೇ, ವೇದಗಳಿಗಿಂತಲೂ ರಾಮಾಯಣವು ಹೆಚ್ಚು ಪ್ರಭಾವಶಾಲಿ ಎನಿಸಿಕೊಂಡಿದೆಯಲ್ಲವೇ? ಅಂತಹ ರಾಮಾಯಣದಲ್ಲಿ ನಿನ್ನ ಮಹಿಮೆಯನ್ನು ಕೊಂಡಾಡಲ್ಪಟ್ಟಿದೆಯಲ್ಲವೇ? ವಿದ್ಯಾದಿ ದೇವತೆ ಅರವಿಂದ ಸಂಭವ ಬ್ರಹ್ಮನ ರಾಣಿ ಸರಸ್ವತಿಯ ಕಾಲ ಗೆಜ್ಜೆಗಳಿಂದ ಹೊಮ್ಮುವ ಸಹಜ ಮಂಜುಳ ನಿನಾದದೊಂದಿಗೆ ರಾಮಾಯಣದ ಶ್ಲೋಕಗಳ ಪಾದಗಳ ಧ್ವನಿಯು ಸ್ಪರ್ಧೆಗೆ ನಿಂತಂತೆ ಭಾರವಾಗಿದೆಯಲ್ಲ. ಅಂತಹ ರಾಮಾಯಣ ತನ್ನ ಶ್ಲೋಕಗಳ ಪಾದಗಳ ಮಂಜುಳ ಸ್ವರದಿಂದ ನಿನ್ನನ್ನು ಕೊಂಡಾಡಿದೆಯಲ್ಲ. ನೀನೆಂಥ ಮಹಾಮಹಿಮಳು ಎಂದಿದ್ದಾರೆ ವೇದಾಂತ ದೇಶಿಕರು. ಸರಸ್ವತಿಯ ಪಾದಗಳ ಗೆಜ್ಜೆಗಳ ಮಧುರ ನಿನಾದವನ್ನು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಶ್ಲೋಕದ ಪಾದಗಳು ಹೊರಹೊಮ್ಮಿಸುವ ನಿನಾದಕ್ಕೆ ಹೋಲಿಕೆ ಮಾಡುತ್ತಾ ರಾಮಾಯಣದ ಮಹಿಮೆಯನ್ನು, ತನ್ಮೂಲಕ ದಿವ್ಯ ಪಾದುಕೆಗಳ ಮಹಿಮೆಯನ್ನು ಹೇಳುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀಮದ್ ವಾಲ್ಮೀಕಿ ರಾಮಾಯಣವು ನಿತ್ಯ ಸತ್ಯವಾದ ವೇದಗಳಿಗಿಂತಲೂ ಪ್ರಭಾವಶಾಲಿ. ಅಂತಹ ರಾಮಾಯಣ ನಿನ್ನನ್ನು ಕೊಂಡಾಡಿದೆಯಲ್ಲ ಎಂದಿದ್ದಾರೆ ವೇದಾಂತ ದೇಶಿಕರು. ಶ್ರೀ ವೇದಾಂತ ದೇಶಿಕರಂತಹ ಮಹಾಜ್ಞಾನಿಗಳು ರಾಮಾಯಣದ ವೈಶಿಷ್ಟ್ಯವನ್ನು ಈ ರೀತಿ ಕೊಂಡಾಡುತ್ತಿದ್ದಾರೆ ಎಂದರೆ ನಾವೂ ಸಹ ಅದನ್ನು ನೋಡಬೇಕು. ಬನ್ನಿ ಒಂದೊಂದಾಗಿ ನೋಡೋಣ. ರಾಮಾಯಣವನ್ನು ರಚಿಸಿದವರು ಯಾರು? ವಾಲ್ಮೀಕಿ ಮಹರ್ಷಿಗಳು. ಅವರು ಮಹಾಮಹಿಮರೇ. ತಪಸ್ಸು ಮಾಡಿ ವಲ್ಮೀಕದಿಂದ ಜನ್ಮ ತಾಳಿದ ಕವಿ, ಜ್ಞಾನಿ. ಅವರು ರಚಿಸಿದಂತಹ ಶ್ರೀಮದ್ ರಾಮಾಯಣದ ಉದ್ದೇಶವೋ ಸತ್ಯ ಧರ್ಮಗಳನ್ನು ಸುಲಭವಾಗಿ ಜನರಿಗೆ ತಿಳಿಸುವುದು. ಇನ್ನು ಅವರ ಕಾವ್ಯದ ನಾಯಕನೋ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನು. ಇನ್ನು ಅವರ ಕಾವ್ಯದ ಬಹುತೇಕ ಪಾತ್ರಗಳು ಶ್ರೀರಾಮ, ಸೀತೆ, ರಾಮನ ತಮ್ಮಂದಿರು, ವಿಭೀಷಣ, ಆಂಜನೇಯ, ಶಬರಿ, ಋಷಿಮುನಿಗಳು. ಎಲ್ಲರೂ ತ್ಯಾಗವನ್ನೇ ಶ್ರೇಷ್ಠ ಧರ್ಮವನ್ನಾಗಿಟ್ಟುಕೊಂಡು ಬದುಕಿದವರು. ಈ ಕಾರಣದಿಂದ ರಾಮಾಯಣ ವಿಶೇಷವೆನಿಸಿಕೊಂಡಿತೆ. ಸಾಮಾನ್ಯವಾಗಿ ಜನರು ತಮಗೆ ಬುದ್ಧಿಶಕ್ತಿ, ಬಾಹುಬಲ, ಅಧಿಕಾರ, ದುಡ್ಡು ಎಲ್ಲ ಸಿಕ್ಕಿದಾಗ ಅಥವಾ ಅದರಲ್ಲಿ ಒಂದೋ ಎರಡೋ ಇದ್ದರೂ ಅದನ್ನು ಉಪಯೋಗಿಸಿ ಬೇರೆಯವರನ್ನು ಪೀಡಿಸಿ ಸಂತೋಷಪಡುತ್ತಾರೆ. ಆದರೆ ರಾಮಾಯಣದ ಬಹುತೇಕ ಪಾತ್ರಗಳಿಗೆ ತ್ಯಾಗದಲ್ಲಿ ಸಿಗುವ ಆನಂದ ತಿಳಿದಿತ್ತು. ಧರ್ಮವನ್ನೇ ಜೀವನದ ದಾರಿ ಎಂದು ತಿಳಿದಿದ್ದರೂ ಹಾಗೆ ಬದುಕಿದರು. ಅಂತಹ ಪಾತ್ರಗಳಿಂದ ತುಂಬಿದ ರಾಮಾಯಣ ಅದಕ್ಕಾಗಿ ವಿಶೇಷವೆನಿಸಿಕೊಂಡಿತೆ. ಅಥವಾ ರಾಮನ ಕಾಲದಲ್ಲೇ ಇದ್ದು ಸೀತೆಗೆ ಕಷ್ಟ ಕಾಲದಲ್ಲಿ ಆಶ್ರಯ ಕೊಟ್ಟು ಶ್ರೀರಾಮ ಸೀತೆಯರ ಮಕ್ಕಳು ಲವಕುಶರಿಗೆ ವಿದ್ಯಾಭ್ಯಾಸ ನೀಡಿದ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚಿಸಿ ಅದರಲ್ಲಿ ನವರಸಗಳನ್ನು ತುಂಬಿ ಅದರಲ್ಲೂ ಕಾರುಣ್ಯ ರಸದ ಹೊಳೆ ಹರಿಸಿದ ಕಾರಣದಿಂದಲೇ ರಾಮಾಯಣ ವಿಶೇಷ ಪ್ರಭಾವಶಾಲಿ ಎನಿಸಿಕೊಂಡಿತೆ. ಅಥವಾ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಎಂದು ಶರಣಾಗತಿಯ ಮಹತ್ವವನ್ನು ಪ್ರತಿಪಾದಿಸಿದ್ದರಿಂದಲೇ ವಿಶೇಷ ಎನಿಸಿಕೊಂಡಿತೆ. ಅಥವಾ ಶಿಷ್ಟ ರಕ್ಷಣೆ, ದುಷ್ಟ ಶಿಕ್ಷಣ ಇದೇ ರಾಮಾಯಣದ ಘನ ಉದ್ದೇಶವಾದುದರಿಂದಲೇ ಪ್ರಭಾವಶಾಲಿಯಾಯಿತೆ. ಜ್ಞಾನಿ, ಬುದ್ಧಿವಂತ, ಬಲಶಾಲಿ, ಧೈರ್ಯವಂತ ಹನುಮಂತನು ಅಗಲಿದ ಗಂಡ ಹೆಂಡತಿಯರನ್ನು ಒಂದು ಮಾಡುವುದಕ್ಕಾಗಿ ತನ್ನ ಜೀವನವನ್ನೇ ಪಣವಾಗಿಟ್ಟಿದ್ದನಲ್ಲ. ಆದುದರಿಂದಲೇ ರಾಮಾಯಣ ವಿಶೇಷವೆನಿಸಿಕೊಂಡಿತೆ. ಅಥವಾ ತ್ರಿಲೋಕ ಸಂಚಾರಿಗಳು, ಮಹಾಜ್ಞಾನಿಗಳು ಆದ ನಾರದರು ವಾಲ್ಮೀಕಿಗಳಂತಹ ಶಿಷ್ಯನನ್ನು ಆಶೀರ್ವಾದ ಮಾಡಿದ್ದ ಕಾರಣದಿಂದಲೇ ರಾಮಾಯಣವು ಪ್ರಭಾವಶಾಲಿಯಾಯಿತೆ. ಅಥವಾ ಚತುರ್ಮುಖ ಬ್ರಹ್ಮನು ನೀನು ಬರೆದದ್ದೆಲ್ಲ ಸತ್ಯವೇ ಆಗಿರಲಿ ಎಂದು ವರ ಕೊಟ್ಟಿದ್ದರಿಂದಲೇ ಮಹತ್ವ ಪಡೆಯುತ್ತೆ. ಇಷ್ಟೆಲ್ಲ ಮಹಿಮೆಯು ಯಾವುದಾದರೂ ಒಂದರಿಂದ ಬರಲು ಸಾಧ್ಯವಿಲ್ಲ. ಇದು ಎಲ್ಲ ಸೇರಿದ್ದರಿಂದಲೇ ರಾಮಾಯಣದ ಉಗಮ ಇಷ್ಟು ಸಜ್ಜಾಗಿ ಆಗಿದ್ದರಿಂದಲೇ ಅದು ವೇದಗಳಿಗಿಂತ ಹೆಚ್ಚು ಪ್ರಭಾವಶಾಲಿ ಎನಿಸಿಕೊಂಡಿತು. ಹೀಗೆಂದು ಶ್ರೀ ವೇದಾಂತ ದೇಶಿಕರು ಹೇಳುತ್ತಿದ್ದಾರೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ 24,000 ಶ್ಲೋಕಗಳ ಅನುಷ್ಠುಪ್ ಛಂದಸ್ಸಿನ 32 ಅಕ್ಷರಗಳ 4 ಪಾದಗಳಿಂದ ಹೊರಹೊಮ್ಮುತ್ತಿರುವ ಮಂಜುಳ ಧ್ವನಿ ಸರಸ್ವತಿಯ ಪಾದಗಳ ಗೆಜ್ಜೆಗಳ ಸಹಜ ಮಂಜುಳ ನಾದಕ್ಕೆ ಸ್ಪರ್ಧಿಸಲು
ಹೋಗುತ್ತಿದೆಯೋ ಎಂಬ ಹೋಲಿಕೆ ಕೊಡುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಎಂತಹ ಅದ್ಭುತ ಹೋಲಿಕೆ! ಶ್ರೀಮದ್ ವಾಲ್ಮೀಕಿಗಳು ರಾಮಾಯಣ ರಚಿಸಿದ್ದು 59 ಅಕ್ಷರಗಳನ್ನು ಹೊಂದಿರುವ ಪರಿಪೂರ್ಣ ಭಾಷೆ ಸಂಸ್ಕೃತದಲ್ಲಿ. ಒಂದೊಂದು ಅಕ್ಷರಕ್ಕೂ, ಅಕ್ಷರಗಳ ಒಂದೊಂದು ಧಾತುವಿಗೂ ನಿರ್ದಿಷ್ಟವಾದ ಅರ್ಥ ಹೊಂದಿರುವ ಅತ್ಯಂತ ವೈಜ್ಞಾನಿಕ ವ್ಯಾಕರಣ ಹೊಂದಿರುವ ಭಾಷೆ ಸಂಸ್ಕೃತ. ಉದಾಹರಣೆಗೆ, ಭಾ ಎಂದರೆ ಬೆಳಕು, ಭಾನು, ಭಾರತ, ಭಾಸ್ಕರ ಇತ್ಯಾದಿ. ಧಾ ಎಂದರೆ ಧರಿಸು, ವಸುಧಾ, ವಸುಂಧರ ಇತ್ಯಾದಿ. ತ್ರ ಎಂದರೆ ಕಾಪಾಡು, ಗಾಯತ್ರಿ, ಪರಿತ್ರಾಣಾಯ, ಆರ್ತತ್ರಾಣ ಇತ್ಯಾದಿ. ಲಿಪಿಗೆ ಹೆಚ್ಚಾಗಿ ಪ್ರಾಶಸ್ತ್ಯವಿರಲಿಲ್ಲ ಆ ಕಾಲದಲ್ಲಿ. ಮನಸ್ಸಿನಲ್ಲೇ ಕಾವ್ಯ ರಚನೆ ಮಾಡಿ ಶಿಷ್ಯಂದರಿಗೆ ಕಲಿಸಿ ನೆನಪಿಟ್ಟುಕೊಳ್ಳುವಂತೆ ಸುಲಭವಾದ ಛಂದಸ್ಸುಗಳಲ್ಲಿ ಹೇಳಿ ಬಾಯಿಂದ ಬಾಯಿಗೆ ಇಡೀ ಗ್ರಂಥವನ್ನೇ, ವೇದಗಳ ಭಂಡಾರವನ್ನೇ ಯುಗ ಯುಗಗಳಿಂದ ಕಾಪಾಡಿಕೊಂಡು ಬರಲು ಸಾಧ್ಯವಾಗಿದ್ದು ಸಂಸ್ಕೃತ ಭಾಷೆಯಿಂದ. ಸಂಸ್ಕೃತ ಅನುಷ್ಠುಪ್ ಛಂದಸ್ಸಿನಲ್ಲಿ ರಚಿಸಿದ ರಾಮಾಯಣವನ್ನು ಮಂದ್ರ, ಮಧ್ಯಮ, ತಾರಸ್ಥಾಯಿಗಳಲ್ಲೂ ವಾದ್ಯಗಳಲ್ಲೂ ಹಾಡಬಹುದಾಗಿದ್ದು 24,000 ಶ್ಲೋಕಗಳನ್ನು ಲವಕುಶರಂತಹ 8 ವರ್ಷದ ಮಕ್ಕಳು ಬಾಯಿಪಾಠ ಮಾಡಬಹುದಾಗಿತ್ತು. ಅಂತಹ ಸಂಸ್ಕೃತ ಭಾಷೆಯನ್ನು ವಾಲ್ಮೀಕಿಗಳು ಎಷ್ಟು ಸಮರ್ಥವಾಗಿ ಬಳಸಿದ್ದಾರೆಂದರೆ 24,000 ಶ್ಲೋಕಗಳಲ್ಲಿ ಒಂದೇ ಒಂದು ಪದವನ್ನು ಅನಾವಶ್ಯಕವಾಗಿ ಬಳಸಿಲ್ಲ. ಎಲ್ಲವೂ ಸಮಂಜಸ, ಎಲ್ಲವೂ ಅರ್ಥಗರ್ಭಿತ. ರಾಮಾಯಣ ಓದುತ್ತಾ ಹೋದಂತೆ ಓದುಗನಿಗೆ ಅರಿವಿಲ್ಲದಂತೆ ಸಂಸ್ಕೃತ ಭಾಷೆಗೆ, ರಾಮಾಯಣ ಕಾವ್ಯಕ್ಕೆ, ವಾಲ್ಮೀಕಿಗಳಿಗೆ, ಶ್ರೀರಾಮನಿಗೆ, ಧರ್ಮದ ಚೈತನ್ಯಕ್ಕೆ ಮನಸೋತು ಹೋಗುತ್ತಾರೆ. ದ್ವೇಷ, ಶತ್ರುತ್ವ ಇರುವ ಕಡೆಗಳಲ್ಲೂ ಕಾರುಣ್ಯ, ಪ್ರೇಮ ಸಮರ್ಪಣೆ ತುಂಬುವ ಸಾಮರ್ಥ್ಯ ಇದೆ ವಾಲ್ಮೀಕಿಗಳಲ್ಲಿ. ರಾಮಾಯಣದ ಒಂದೊಂದು ಅಕ್ಷರವು ಜೇನ ಹನಿ, ಏಕೈಕಮಕ್ಷರಂ ಪ್ರೋಕ್ತುಂ ರಾಮಾಯಣಾಖ್ಯಂ ಮಧು ಎನ್ನುವಂತೆ. ಹಾಗಿದೆ ರಾಮಾಯಣ. ಅವರು ರಚಿಸಿದ ರಾಮಾಯಣದಲ್ಲಿ ಒಂದು ಉದಾಹರಣೆ ನೋಡಿ. ಕಿಷ್ಕಿಂಧ ಕಾಂಡದಲ್ಲಿ ವಾಲಿಯ ವಧಾ ಪ್ರಸಂಗ. ಅಣ್ಣ ತಮ್ಮಂದಿರ ದ್ವೇಷದ ದಳ್ಳುರಿಯಲ್ಲಿ ವಾಲಿ ರಾಮನಿಂದ ಹತನಾಗಿ ಬಿದ್ದಿದ್ದಾನೆ. ಇದು ಸಂದರ್ಭ. ಸುಗ್ರೀವ ಪಶ್ಚಾತ್ತಾಪದಿಂದ ದುಃಖದಲ್ಲಿ ಹೊರಳಾಡಿ ಗೋಳಾಡುತ್ತಿದ್ದಾನೆ. ವಾಲಿಯ ಪುತ್ರ ಅಂಗದ ತಂದೆಯ ಮರಣದಿಂದ ದಿಗ್ಭ್ರಾಂತನಾಗಿ ಗಾಬರಿಯಿಂದ ಅಳುತ್ತಿದ್ದಾನೆ. ವಾಲಿಯ ಹೆಂಡತಿ ತಾರೆಯಾದರೋ ರಕ್ತದ ಮಡುವಿನಲ್ಲಿ ಹೆಣವಾಗಿ ಮಲಗಿದ್ದ ತನ್ನ ವೀರ ಶೂರ ಗಂಡನನ್ನು ತಬ್ಬಿಕೊಂಡು ಹತ್ತು ಕಂಗಾಲಾಗಿದ್ದಾಳೆ. ಹನುಮಂತ ಎಲ್ಲರನ್ನೂ ಸಂತೈಸಲು, ಸಮಾಧಾನ ಮಾಡಲು ನೋಡುತ್ತಿದ್ದಾನೆ. ಮಿಕ್ಕ ವಾನರ ವೀರರು ತಮ್ಮ ರಾಜನನ್ನು ಕಳೆದುಕೊಂಡು ಶೋಕತಪ್ತರಾಗಿದ್ದಾರೆ. ಅಲ್ಲಿಯೇ ನಿಂತು ಎಲ್ಲವನ್ನೂ ನೋಡುತ್ತಿದ್ದ ಶ್ರೀರಾಮ ಲಕ್ಷ್ಮಣರ ಕಂಗಳಲ್ಲೂ ನೀರು ತುಂಬಿಕೊಂಡು ಹರಿಯುತ್ತಿದೆ. ಶ್ರೀರಾಮ ವಾಲಿಯು ಸಾಯುವ ಮುಂಚೆ ಅವನ ಪ್ರಶ್ನೆಗಳಿಗೆಲ್ಲ ಸಮಾಧಾನ ಹೇಳಿದ್ದಲ್ಲದೆ ಅವನ ತಪ್ಪಿನ ಅರಿವನ್ನು ಮಾಡಿಸಿ, ಕಡೆಗೆ ವಾಲಿ ತನ್ನ ಅಧರ್ಮಕ್ಕೆ ನೊಂದುಕೊಂಡು, ರಾಮ, ನನ್ನ ಮಗನನ್ನು, ನನ್ನ ತಮ್ಮನನ್ನು ಕೈಬಿಡಬೇಡ ಎಂದು ಬೇಡಿಕೊಂಡಾಗ, ನೀನು ಯೋಚಿಸಬೇಡ ವಾಲಿ, ನಾನು ಮತ್ತು ಸುಗ್ರೀವ ಇಬ್ಬರೂ ನಿನ್ನ ಮಗನನ್ನು ಪುತ್ರವಾತ್ಸಲ್ಯದಿಂದ ನೋಡಿಕೊಳ್ಳುತ್ತೇವೆ ಎಂದು ಮಾತು ಕೊಟ್ಟನು. ಒಬ್ಬ ರಾಜನನ್ನು ಇನ್ನೊಬ್ಬ ರಾಜ ಕೊಂದರೆ ಸತ್ತ ಆ ರಾಜನ ರಾಜ್ಯವನ್ನು, ಹೆಂಡತಿ ಮಕ್ಕಳನ್ನು, ಐಶ್ವರ್ಯವನ್ನು, ಸೇನೆಯನ್ನು ವಶಪಡಿಸಿಕೊಂಡು ಅವನ ಮಕ್ಕಳನ್ನು ಸಾಯಿಸಿಯೋ ಜೈಲಿಗೆ ಕಳಿಸಿಯೋ ಮಾಡುತ್ತಾರೆಯೇ ಹೊರತು ಈ ರೀತಿ ಕಾಪಾಡುತ್ತಾನೆ ಎನ್ನುತ್ತಾರೆಯೇ? ರಾಮಾಯಣದ ಇಂತಹ ಪ್ರಸಂಗಗಳಲ್ಲಿ ಓದುಗನ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದೇ ಇರುವುದಿಲ್ಲ. ಅದೇ ರಾಮಾಯಣದ ವೈಶಿಷ್ಟ್ಯ. ಹತ್ತು ಕಂಗಾಲಾಗಿದ್ದ ತಾರೆ ಸುಧಾರಿಸಿಕೊಂಡು ತಲೆ ಎತ್ತಿ ತನ್ನ ಗಂಡನನ್ನು ಕೊಂದವನನ್ನು ನೋಡುತ್ತಾಳೆ. ಗಂಡನನ್ನು ಕಳೆದುಕೊಂಡ ತಾರೆಯ ಹೃದಯ ದುಃಖದಿಂದ ಕುದಿಯುತ್ತಿತ್ತು. ಶೋಕಾತಿರೇಕದಿಂದ ಅವಳ ಕಣ್ಣುಗಳಿಂದ ಬಳಬಳನೆ ಕಣ್ಣೀರು ಸುರಿಯುತ್ತಿತ್ತು. ತನ್ನ ಗಂಡನನ್ನು ಕೊಂದ ಶ್ರೀರಾಮನನ್ನು ತಲೆ ಎತ್ತಿ ನೋಡಿದಳು. ಧೈರ್ಯದಿಂದ ಮಾತನಾಡಿದಳು. ಯಾರೇ ಆಗಿದ್ದರೂ ಈ ಸಮಯದಲ್ಲಿ ರಾಮನಿಗೆ ವಾಚಾಮಗೋಚರವಾಗಿ ಬೈಯುತ್ತಿದ್ದರು, ಶಾಪ ಹಾಕುತ್ತಿದ್ದರು. ಆದರೆ ಶ್ರೀರಾಮ ಗುಣಗಳ ಆಗರ, ಸೌಜನ್ಯದ ಗಣಿ. ಅವನ ಮುಖದಲ್ಲಿ ಕರುಣೆ ತಾಂಡವಾಡುತ್ತಿತ್ತು. ಅವನನ್ನೇ ನೋಡುತ್ತಾ ನೋಡುತ್ತಾ ತಾರೆ ಹೇಳಿದ್ದು ಕೇಳಿ, ತ್ವಮಪ್ರಮೇಯಶ್ಚ ದುರಾಸದಶ್ಚ ಜಿತೇಂದ್ರಿಯಶ್ಚ ಧಾರ್ಮಿಕಶ್ಚ ಅಕ್ಷಯ್ಯ ಕೀರ್ತಿಶ್ಚ ವಿಚಕ್ಷಣಶ್ಚ ಕ್ಷಿತಿಕ್ಷಮಾವಾನ್ ಕ್ಷತಜೋಪಮಾಕ್ಷಃ. ರಾಮ, ನಿನ್ನ ಮಹಿಮೆ ಊಹೆಗೂ ನಿಲುಕದು. ನೀನು ಮಹಾವೀರನೂ ಧರ್ಮಿಷ್ಠನೂ ಆಗಿದ್ದೀಯ. ನಿನಗೆ ಶಾಶ್ವತವಾದ ಕೀರ್ತಿ ಲಭಿಸಿತು. ಕಾರ್ಯದಕ್ಷ ನೀನು, ಪೃಥ್ವಿಯಂತೆ ಕ್ಷಮಾಶೀಲನಾಗಿದ್ದೀಯಾ ಎಂದಳು. ಮತ್ತೆ ಮಾತುಗಳನ್ನು ಮುಂದುವರಿಸುತ್ತಾ, ರಾಮ, ಯಾವ ಬಾಣದಿಂದ ನನ್ನ ಪತಿಯನ್ನು ಹೊಡೆದು ಕೊಂದೆಯೋ ಅದೇ ಬಾಣದಿಂದ ನನ್ನನ್ನು ಹೊಡೆದು ಕೊಂದು ಬಿಡು. ನಾನು ಸತ್ತು ನನ್ನ ಪ್ರಿಯನ ಬಳಿಗೆ ಹೋಗುತ್ತೇನೆ ಎಂದಳು. ಇದು ಎಂತಹ ಸನ್ನಿವೇಶ!
ರೋಷ, ದ್ವೇಷ, ಹೊಡೆದಾಟಗಳ ಕ್ರೌರ್ಯ ತುಂಬಿದ ಯುದ್ಧ ಭೂಮಿಯ ದೃಶ್ಯವನ್ನು ವಾಲ್ಮೀಕಿಗಳು ಕಾರುಣ್ಯ ರಸದಿಂದ, ಪ್ರೇಮದಿಂದ ತುಂಬಿಬಿಟ್ಟರು. ಇದೆಲ್ಲ ರಾಮಾಯಣದ ಮಹತ್ವ. ಆದುದರಿಂದಲೇ ವೇದಾಂತ ದೇಶಿಕರು ಇಂತಹ ಮಹತ್ವಪೂರ್ಣ ರಾಮಾಯಣದಲ್ಲಿ ಪಾದುಕಾದೇವಿಯೇ ನಿನ್ನನ್ನು ಕೊಂಡಿದ್ದಾರೆ, ನಿನ್ನ ಮಹಿಮೆ ಎಷ್ಟೆಂದು ಹೇಳಲಿ ಎಂದರು. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕಿ ಗಿರಿಸಂಭೂತ ರಾಮಸಾಗರಗಾಮಿನಿ ಪುನಾತಿ ಭುವನಂ ಪುಣ್ಯಂ ರಾಮಾಯಣ ಮಹಾನದಿ. ಶ್ರೀ ರಂಗನಾಥನ ಪಾದುಕೆಗಳ ಮಹಿಮೆಯನ್ನು ತಿಳಿಸುತ್ತಾ ನಮಗೆ ರಾಮಾಯಣದ ಮಹತ್ವವನ್ನು ತಿಳಿಸಿಕೊಡುತ್ತಿರುವ, ನಮ್ಮ ಜ್ಞಾನದ ಬಟ್ಟಲನ್ನು ತುಂಬಿಕೊಡುತ್ತಿರುವ ಶ್ರೀ ವೇದಾಂತ ದೇಶಿಕರಿಗೆ ಪಾದುಕಾ ಸಹಸ್ರಕ್ಕೆ ನಮೋ ನಮಃ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.